ನಮಸ್ಕಾರ ಸ್ನೇಹಿತರೆ. ಡಯಟ್ ಮಾಡ್ತಾ ಇದ್ದೀನಿ, ಸ್ವೀಟ್ ಆಸೆ ಆಗ್ತಾ ಇದೆ, ಆದರೆ ಹೇಗಪ್ಪ ತಿನ್ನೋದು ಅಂತ ಯೋಚನೆ ಮಾಡೋರಿಗೆ ಇದೊಂದು ಆರೋಗ್ಯಕರವಾದ ಸಿಹಿಯಾಗಿದೆ. ಮನೆಗೆ ನೆಂಟರು ಬರ್ತಿದ್ದಾರೆ ಅಂತ ಅಂದರೆ ಈ ಸಿಹಿ ಮಾಡಿ ನೋಡಿ, ಖಂಡಿತ ಇಂಪ್ರೆಸ್ ಆಗ್ತಾರೆ. ಕ್ಯಾರೆಟ್ಟು ಮತ್ತು ಹಾಲಿದ್ರೆ ಸಾಕು, ಈ ರುಚಿಕರವಾದ ಸ್ವೀಟನ್ನು ನೀವು ಯಾವಾಗ ಬೇಕಾದರೂ ಮಾಡ್ಕೋಬಹುದು. ಮಕ್ಕಳಂತೂ ಇದಕ್ಕೆ ಹಾಗೆ ಸರೆಂಡರ್ ಆಗಿಬಿಡ್ತಾರೆ. ಈ ಕ್ಯಾರೆಟ್ ರಸಮಲೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 4 ಕ್ಯಾರೆಟ್ ಉಪಯೋಗಿಸ್ತಾ ಇದ್ದೀನಿ. ಇದು ಸುಮಾರು ಒಂದು 1/4 kgಯಿಂದ 300 ಗ್ರಾಮ್ ಇರಬಹುದು. ಚಳಿಗಾಲದಲ್ಲಾದರೆ ಡೆಲ್ಲಿ ಕ್ಯಾರೆಟ್ ಸಿಗುತ್ತೆ, ಅದು ಹಾಕಿದ್ರಂತೂ ಈ ರಸಮಲೈ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲದೆ ಹೋದರೂ ನಾವು ಈ ಕ್ಯಾರೆಟ್ ಸಹಿತ ಉಪಯೋಗಿಸಿ ಮಾಡ್ಕೋಬಹುದು. ಕ್ಯಾರೆಟೆಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಸಣ್ಣಗೆ ಹಚ್ಚಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಒಂದು ಸಲ ತರ್ತರಿಯಾಗಿ ರುಬ್ಬಿದ ಮೇಲೆ ನಾನಿಲ್ಲಿ ಕಲ್ಲು ಸಕ್ಕರೆನ ಕುಟ್ಟಿ ಸ್ವಲ್ಪ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಅರ್ಧ ಕಪ್ನಷ್ಟು ಹಾಕ್ಕೊಂಡು ಇನ್ನು ಅರ್ಧ ಕಪ್ನಷ್ಟು ಹಾಲು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅರ್ಧ ಕಪ್ನಷ್ಟು ರವೆ, ಚಿರೋಟಿ ರವೆ ಬೇಕಾದರೂ ತೊಗೊಳ್ಳಿ, ನಾನಿಲ್ಲಿ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಈ ರವೆನ ಚೆನ್ನಾಗಿ ಗಮ್ಮನ್ನೋ ತನಕ ಹುರ್ಕೊಳ್ಳೋಣ. ರವೆ ಹಾಕ್ಕೊಳ್ಳೋದ್ರಿಂದ ಈ ಕ್ಯಾರೆಟ್ಗೆ ಒಂದು ಬೈಂಡಿಂಗ್ ಸಿಗುತ್ತೆ. 1 ಟೇಬಲ್ ಸ್ಪೂನ್ನಷ್ಟು ಈ ರುಬ್ಬಿದ ಕ್ಯಾರೆಟ್ ಮಿಶ್ರಣವನ್ನು ಸೆಪರೇಟಾಗಿ ತೆಗೆದಿಟ್ಕೊಳ್ಳೋಣ. ಬಾಕಿ ಕ್ಯಾರೆಟ್ ಮಿಶ್ರಣವನ್ನು ಹುರಿದಿರೋ ರವೆಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಇನ್ನೂ ಅರ್ಧ ಕಪ್ಪು ಹಾಲನ್ನು ಸೇರಿಸಿ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ತಳ ಬಿಡೋ ತನಕ ಇದನ್ನು ನಾವು ತಿರುಗಿಸ್ತಾ ಇರಬೇಕು. ಇದೊಂದು 3-in-1 ಸ್ವೀಟ್ ಅಂತ ಹೇಳ್ಬೋದು. ಕ್ಯಾರೆಟ್ ಹಲ್ವಾನೂ ಆಗುತ್ತೆ, ಕ್ಯಾರೆಟ್ ಲಡ್ಡುನೂ ಆಗುತ್ತೆ, ಹಾಗೆ ರಸಮಲೈಯು ತಿಂದಂಥ ಅನುಭವ ನಿಮಗೆ ಸಿಗುತ್ತೆ. ಇದಕ್ಕೆ ಮತ್ತೊಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಒಂದು ಬಟ್ಲಲ್ಲಿ ಸ್ವಲ್ಪ ಕೇಸರಿ ಹಾಕಿ ಅದನ್ನು ಬೆಚ್ಚಗಿರೋ ಹಾಲಲ್ಲಿ ನೆನೆಸಿಟ್ಬಿಡೋಣ. ನೋಡಿ, ತಳ ಬಿಟ್ಕೊಂಡು ಬಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಆರೋದಕ್ಕೆ ಹಾಕೋಣ. ಸುಮಾರು ಒಂದು ಅರ್ಧ ಗಂಟೆ ಕಾಲ ಹೀಗೆ ಇದನ್ನು ಬಿಟ್ಟುಬಿಡೋಣ. ಅರ್ಧ ಗಂಟೆ ಆದಮೇಲೆ ಇದು ಕಂಪ್ಲೀಟಾಗಿ ಆರಿದೆ. ಆವಿಗಿಡೋದಕ್ಕೆ ಒಂದು ಸ್ಟೀಮರ್ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಚ್ಚಿಟ್ಕೊಳ್ಳೋಣ. ಈಗ ನಾವು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನು ಚಿಕ್ಕ ಚಿಕ್ಕ ಸೈಜಿನ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈ ಕಡೆ ನಾವು ಒಂದು ಬಾಣಲಿಗೆ 1 ಲೀಟ್ರಷ್ಟು ಹಾಲನ್ನು ಕಾಯಲಿಕ್ಕೆ ಇಟ್ಬಿಡೋಣ. ಈ ಹಾಲು ಚೆನ್ನಾಗಿ ಇಂಗಿ ಅರ್ಧದಷ್ಟು ಆಗಬೇಕು. ಈಗ ನಾವು ಮಾಡಿರೋಂಥ ಕ್ಯಾರೆಟ್ ಉಂಡೆಗಳನ್ನು ಒಂದು 10ರಿಂದ 15 ನಿಮಿಷ ಆವಿಗೆ ಇಟ್ಬಿಡೋಣ. ಇದರಿಂದ ಆ ಕ್ಯಾರೆಟ್ ಉಂಡೆಗಳಿಗೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಅದು ಒಡಿದೇ ಇರೋ ಥರ ಒಂದು ಬಿಗಿ ಸಿಗುತ್ತೆ. 15 ನಿಮಿಷ ಆದಮೇಲೆ ಅದನ್ನು ಆರಲಿಕ್ಕೆ ತೆಗೆದಿಟ್ಬಿಡೋಣ. ಈಗ ನೋಡಿ, ಹಾಲು ಅರ್ಧದಷ್ಟು ಇಂಗಿದೆ. ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಆಮೇಲೆ ನಾವು ಕೇಸರಿ ನೆನೆಸಿರೋ ಹಾಲಿನ ಜೊತೆಗೇ 1 ಟೇಬಲ್ ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಅದನ್ನು ಕೂಡ ಈ ಹಾಲಿಗೆ ಸೇರಿಸ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಈ ರಸಮಲೈ ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ. ಇದಕ್ಕೆ 1 ಕಪ್ನಷ್ಟು ಕೆಂಪು ಕಲ್ಲು ಸಕ್ಕರೆ ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಕ್ಕರೆ ಉಪಯೋಗಿಸ್ತಾ ಇಲ್ಲ. ಕೆಂಪು ಕಲ್ಲು ಸಕ್ಕರೆ ಸ್ವಲ್ಪ ಸಿಹಿ ಕಮ್ಮಿ ಆಗಿರೋದ್ರಿಂದ 1 ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ಆರಿದ ಮೇಲೆ ನೋಡಿ ಈ ಕ್ಯಾರೆಟ್ ಉಂಡೆ ಟೆಕ್ಸ್ಚರು ಎಷ್ಟು ಚೆನ್ನಾಗಿದೆ ಅಂತ.
ಈಗ ನಾನು ಈ ಕುದ್ದಿರೋ ಹಾಲನ್ನು ಒಂದು ಗ್ಲಾಸ್ ಬೌಲ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಆ ಕ್ಯಾರೆಟ್ ಉಂಡೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಹಾಲು ಬಿಸಿ ಇರೋವಾಗಲೇ ಹಾಕೋದ್ರಿಂದ ಈ ಕ್ಯಾರೆಟ್ ಲಡ್ಡುಗಳು ಈ ಹಾಲಿನ ಟೇಸ್ಟನ್ನೆಲ್ಲ ಎಳ್ಕೊಳ್ಳುತ್ತವೆ. ನಂತರ ಇದ್ರ ಮೇಲೆ ಹಚ್ಚಿರೋ ಅಂಥ ಪಿಸ್ತಾ ಬಾದಾಮಿ ಹಾಕ್ಕೊಂಡ್ರೆ ನಿಮ್ಮ ರುಚಿಯಾದ ಕ್ಯಾರೆಟ್ ರಸ್ಮಲೈ ಸಿದ್ಧವಾಗಿದೆ. ಇದನ್ನು ಬಿಸಿ ಆಗಬೇಕಾದ್ರೂ ಸವೀರಿ ಅಥವಾ ಫ್ರಿಡ್ಜಲ್ಲಿಟ್ಟು ತಣ್ಣಗೆ ಬೇಕಾದರೂ ಸವೀರಿ. ಇದ್ರ ಟೇಸ್ಟ್ ಅಂತೂ ಯಾವ ರೀತಿ ತಿಂದರೂ ಬಹಳ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.